ನಮ್ಮ KSRTCನಲ್ಲಿ ಇವತ್ತು 2,000 ಜನ ಡ್ರೈವರ್ ಕಮ್ ಕಂಡಕ್ಟರ್ಸ್ಗೆ ಇವತ್ತು ಆದೇಶ ಪತ್ರ ಕೊಟ್ವಿ. ಇಲ್ಲಿ 50ಕ್ಕೆ 50 ಮಾರ್ಕ್ಸ್ ಯಾರು ಬಂದಿತ್ತು 51 ಜನಕ್ಕೆ ಮಾತ್ರ ಕೊಟ್ವಿ. ಉಳಿದಿದ್ದೆಲ್ಲ ಆಯಾ ಜಿಲ್ಲೆಗಳಲ್ಲೇ ಅವರಿಗೆ ಅಪಾಯಿಂಟ್ಮೆಂಟ್ ಆರ್ಡರು ಕೊಟ್ಬಿಡ್ತಾರೆ. ಮತ್ತು 2016ರಲ್ಲಿ ನಾನು ಹಿಂದೆ ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ರಿಕ್ರೂಟ್ಮೆಂಟ್ ಆಗಿದ್ದಿದ್ದು. ಆಮೇಲೆ 19ರಲ್ಲಿ ನೋಟಿಫಿಕೇಷನ್ ಮಾಡಿದ್ರು, ಕಾರಣಾಂತರಗಳಿಂದ ನಿಂತು ಹೋಗಿತ್ತು. ಮತ್ತು ನಮ್ಮ ಸರ್ಕಾರ ಬಂದ ಮೇಲೆ FDಯಿಂದ ಅನುಮತಿ ತಗೊಂಡು ಇವತ್ತು ಇಲ್ಲಿ 2,000 ಜನ ಡ್ರೈವರ್ ಕಮ್ ಕಂಡಕ್ಟರ್ಸು, 300 ಜನ ಮೆಕ್ಯಾನಿಕ್ಸು, ಅದು 2024ರಲ್ಲಿ ಅವರೆಲ್ಲ ಕೆಲಸಕ್ಕೆ ಸೇರಿಕೊಂಡ್ರು. ಆಮೇಲೆ ವಾಯುವ್ಯ ಕರ್ನಾಟಕದಲ್ಲಿ 1,000 ಜನಕ್ಕೆ ಇನ್ನೇನು 4-5 ದಿವಸದಲ್ಲಿ ಆದೇಶ ಪತ್ರಗಳು ಕೊಡ್ತಾರೆ. ಇನ್ನೂ 1,000 ಜನಕ್ಕೆ ಡ್ರೈವರ್ ಕಮ್ ಕಂಡಕ್ಟರ್ಸ್ಗೆ ಈಗ ಅನುಮತಿ ಕೊಟ್ಟಿದೆ, ಸರ್ಕಾರ ಅನುಮತಿ ಕೊಟ್ಟಿದೆ. ಈಗ ನೋಟಿಫಿಕೇಷನ್ ಮಾಡ್ತಾ ಇದ್ದೀವಿ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 1,780 ಜನಕ್ಕೆ ಪಾರ್ಲಿಮೆಂಟ್ ಎಲೆಕ್ಷನ್ ಮುಂಚೆನೇ ಆದೇಶ ಪತ್ರಗಳನ್ನು ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ಸ್ನ ಕೊಡ್ತೀವಿ. ಮೊನ್ನೆ BMTCನಲ್ಲಿ 2,500 ಜನಕ್ಕೆ ಅವತ್ತು ಮೊನ್ನೆ ಫಂಕ್ಷನ್ ಮಾಡೋದಲ್ಲ, 2,500 ಜನ ಅಲ್ಲೂ ಕೂಡ ಕಂಡಕ್ಟರ್ಸ್ಗೆ ಕೊಟ್ವಿ. ಒಟ್ಟು ಹತ್ತತ್ರ 8,500 ಅಷ್ಟು ಜನಕ್ಕೆ ಅವಕಾಶ ಆಯಿತು ಡ್ರೈವರ್ ಕಮ್ ಕಂಡಕ್ಟರ್ಸ್ಗೆ. ಮತ್ತು ಕೆಲವು ಕಡೆ ಕಂಡಕ್ಟರ್ಸೇ ತೊಗೊಂಡಿದ್ದಾರೆ, ಕೆಲವು ಕಡೆ ಡ್ರೈವರ್ಸು, ಕೆಲವು ಕಡೆ ಡ್ರೈವರ್ ಕಮ್ ಕಂಡಕ್ಟರ್ಸ್ ತೊಗೊಂಡಿದ್ದಾರೆ. ಮತ್ತು ಹತ್ತತ್ರ 1,000 ಜನ ಒಂದು ಸ್ವಲ್ಪ ಕಮ್ಮಿ ಇರ್ಬೋದು, ಒಂದು 23 ಕಮ್ಮಿ ಇರ್ಬೋದು, ಅನುಕಂಪದ ಆಧಾರದ ಮೇಲೆ ಕೂಡ ಕೆಲಸ ಕೊಟ್ವಿ 2 ವರ್ಷದಲ್ಲಿ. ಯಾರು ಸರ್ವೀಸಲ್ಲಿದ್ದಾಗ ತೀರೋಗಿರ್ತಾರೆ ಅವರ ಅವಲಂಬಿತರಿಗೆ ಹತ್ತತ್ರ 1,000 ಜನಕ್ಕೆ ಕೊಟ್ವಿ. ಒಟ್ಟಾರೆಯಾಗಿ 10,000 ಜನ ಅಂದ್ಕೋಬೋದು, ಒಂದು ಸ್ವಲ್ಪ ಕಡಿಮೆ ಒಂದು 10,000 ಜನಕ್ಕೆ ನಮ್ಮಲ್ಲಿಗ ಉದ್ಯೋಗ ಸಿಕ್ತಂಗೆ ಆಯಿತು. ಆಮೇಲೆ ನಮ್ಮಲ್ಲಿ ಕಂಡಕ್ಟರ್ಸು, ಡ್ರೈವರ್ಸು, ಮೆಕ್ಯಾನಿಕ್ಸ್ ಇಲ್ಲ ಅಂದರೆ ನಮ್ಮ ಸಂಸ್ಥೆನೇ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ರಿಕ್ರೂಟ್ಮೆಂಟ್ಸು ನಾವು ಪ್ರತಿ ವರ್ಷ ಮಾಡಬೇಕು. ಪ್ರತಿ ವರ್ಷ ಮಾಡದೇ ಇದ್ದರೆ ಏನಾಗುತ್ತೆ, ನಮಗೆ ಕ್ರೂ ಇರೋದಿಲ್ಲ, ನಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. 4 ವರ್ಷ 2016 ಲೆಕ್ಕ ಹಾಕ್ಕೊಳ್ಳಿ, 9 ವರ್ಷ ರಿಕ್ರೂಟ್ಮೆಂಟು ತಡ ಆಯಿತು. BMTCನಲ್ಲಿ 2018ರಲ್ಲಿ ಮಾಡಿದರು, 7 ವರ್ಷ ತಡ ಆಯಿತು. ಅದರಿಂದ ಪ್ರತಿ ವರ್ಷ ನಾವು ಅಟ್ಲೀಸ್ಟ್ 2 ವರ್ಷಕ್ಕೊಮ್ಮೆ ಆದರೂ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ರೆ ರಿಟೈರ್ಮೆಂಟ್ ಆಗ್ತಾ ಇರ್ತಾರೆ, ಹೊಸಬರು ಬರ್ತಾ ಇರಬೇಕು. ಆವಾಗ ಸಂಸ್ಥೆ ಸುರಾಗವಾಗಿ ನಡ್ಕೊಂಡು. ಈಗಾಗಲೇ BMTCಯಲ್ಲಿ ಒಂದಷ್ಟು ಜನ ಡ್ರೈವರ್ಗಳ ಕೊರತೆ ಇದೆ ಅನ್ನೋಂಥದ್ದು. BMTC ಡ್ರೈವರ್ಗಳ ನೇಮಕಾತಿ ಏನಾದರೂ ಆರಂಭವಾಗುತ್ತೆ ಸರ್? ಈಗ BMTCಯಲ್ಲಿ ಡ್ರೈವರ್ಸ್ ಕೊರತೆ ಇಲ್ಲ, ಕಂಡಕ್ಟರ್ಸ್ ಕೊರತೆ ಇತ್ತು. ಅವರಿಗೆ 2,500 ಜನಕ್ಕೆ ಆಯಿಲ್ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಎಲ್ಲ ಕೊಟ್ಟಾಗೋಯಿತು. ಮತ್ತೊಂದಷ್ಟು ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಡ್ರೈವರ್ಗಳ ಕೊರತೆ ಇದೆ. ಎಲೆಕ್ಟ್ರಿಕ್ ಬಸ್ಸು 3 ಕಂಪ್ನಿ ಇದೆ, 2 ಕಂಪ್ನಿ ಯಾವ ಸಮಸ್ಯೆನೇ ಇಲ್ಲ. ಅವರು ಟಾಟಾ ಮತ್ತು ಲೇಲ್ಯಾಂಡ್ ಸಂಬಂಧಪಟ್ಟಾಗಿ ಒಂದು ಕಂಪ್ನಿ, ಒಂದು ಕಂಪ್ನಿ ಮಾತ್ರ ಅವರು 320 ಬಸ್ ತೊಗೊಂಡಿದ್ದಾರೆ. ಅವರಲ್ಲಿ ಡ್ರೈವರ್ಗಳ ಕೊರತೆ ಇದೆ. ಆಮೇಲೆ ಬೇಕಾದ್ರೆ ನಮ್ಮ MD ಅವ್ರಿಗೆ ಹೇಳಿದ್ದೀನಿ, ನಮ್ಮಲ್ಲಿ ಇರ್ತಕ್ಕಂಥ ಡ್ರೈವರ್ಗಳೇ ಬೇಕಾದ್ರೆ ಅವ್ರು ಕೊಡಿ, ಸಂಬಳ ಬೇಕಾದ್ರೆ ಅವ್ರು ಕೊಡಲಿ ಅಂತ ಹೇಳಿದ್ದೀನಿ. ಇಲ್ಲ ಅದು ಅವ್ರ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನೋಟಿಸ್ ಕೊಟ್ಟು ಅವ್ರನ್ನ ಇದು ಕನ್ಫರ್ಮ್ ಇದನ್ನು ಮಾಡೋದಕ್ಕೆ, ಅದು ಟರ್ಮಿನೇಟ್ ಮಾಡೋಕ್ಕೆ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.